ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗಿತ್ತು ಅದಕ್ಕಿಂತ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟು ಫುಲ್ ಒಂದು ಗೂಗ್ಲಿನ ಹಾಕಿದೆ. ಇವತ್ತು ನಿನ್ನೆ ಜೋರಾಗಿ ವಿಕ್ಸು ಮೇಲಕ್ಕೆ ಹೋಗಿತ್ತು, ಇವತ್ತು ದೊಡ್ಡದಾಗಿ ವಿಕ್ಸು ಡ್ರಾಪ್ ಆಗಿದೆ. ಏನಾದರೂ ಪಾಸಿಟಿವ್ ನ್ಯೂಸ್ ಇದೆಯಾ, ಏನಾದರೂ ನೆಗೆಟಿವ್ ನ್ಯೂಸ್ ಇದೆಯಾ ಅಂದರೆ ಏನೂ ಕೂಡ ಕಾಣಿಸ್ತಾ ಇಲ್ಲ. ನಿನ್ನೆ ಯಾಕೆ ಮಾರ್ಕೆಟ್ ಅಷ್ಟು ಜೋರಾಗಿ ರಿಯಾಕ್ಟ್ ಮಾಡ್ತು ಅನ್ನೋದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ. ಇವತ್ತು ಯಾಕೆ ಮಾರ್ಕೆಟ್ ವಾಪಸ್ ಮೇಲೆ ಹೋಗಿದೆ ಅನ್ನೋದಕ್ಕೂ ಉತ್ತರ ಇಲ್ಲ. ಕೆಲವೊಂದು ಸಲ ಹೊರ ಜಗತ್ತಿಗೆ ಗೊತ್ತಾಗದೇ ಇರುವಂಥ ಒಂದಿಷ್ಟು ಬೆಳವಣಿಗೆಗಳು ಹಿಂದೆ ಆಗ್ತಾ ಇರುತ್ತೆ. ಆ ಥರ ಇರುವಂಥದ್ದು ಏನಾದರೂ ಅನೌನ್ಸ್ಮೆಂಟ್ ಬಾಕಿ ಇದೆಯಾ ಅಂದರೆ ಇವಾಗ ಅಫ್ಕೋರ್ಸ್ ಇಂಡಿಯಾದು ಮತ್ತು US ಇಂದು ಟ್ಯಾರಿಫಿಂದು ಅದ್ರ ಬಗ್ಗೆ ಏನಾದರೂ ಚೇಂಜಸ್ಗಳಾಗ್ತಿದೆಯಾ, ಏನಾದರೂ ಮಾರ್ಕೆಟಿಗೆ ಸುಳುವು ಸಿಕ್ಕಿದೆಯಾ, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ನಿಫ್ಟಿ 50ನಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು 4.47% ಅಪ್ಕೊಂಡು ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿತ್ತು. TCS, ಆಕ್ಸಿಸ್ ಬ್ಯಾಂಕು, ಆದರೆ ಇವತ್ತು ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳು 0.92% ಕರೆಕ್ಷನ್ ಬಂದಿರೋದ್ರ ಮೂಲಕ SBI ಲೈಫು ಇಂಟ್ರೆಸ್ಟಿಂಗ್ಲಿ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನೋಡಿ, ನಿನ್ನೆ ಅಷ್ಟೊಂದು ವೀಕ್ ಆಗಿತ್ತು ಮಾರ್ಕೆಟು. ಸುಮಾರು ಜನ ಅದನ್ನು ನೋಡಿಕೊಂಡು ಪೊಸಿಷನ್ನ ಮಾಡ್ಕೊಂಡು ಹೋಗಿರ್ಬೋದು ಕ್ಯಾರಿನ. ನಿನ್ನೆ ನಾನು ಟೈಟ್ಲು ನೋಡಿ ಸುಮಾರು ಜನಕ್ಕೆ ಒಂಥರ ಕನ್ಫ್ಯೂಸಿಂಗ್ ಆಗಿರ್ಬೋದು. ಟೈಟ್ಲನ್ನು ಏನು ಕಳಿದ್ರೆ ದೊಡ್ಡ ಕಂಪನಿಗಳು ಇನ್ನೂ ಬಾಕಿ ಇದೆಯಾ ಅಂತ ನಾನು ಕೊಟ್ಟಿದ್ದೆ. ಆದರೆ ಆ್ಯಕ್ಚುಲ್ ವಿಡಿಯೋದಲ್ಲಿ ನೀವು ನೆನ್ನೆ ನೋಡಿದ್ದಿದ್ರೆ ಸೊ ನಾಳೆ ಒಂದು ಪಾಸ್ ಡೇನೇ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಒಂದು 3-4 ದಿನದ ದೊಡ್ಡ ಫಾಲ್ ಆಗಿದೆ. ಸೊ ಇಲ್ಲಿ ಒಂದು ಪಾಸ್ ತಗೋಬೋದು. 24,500 ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅಂತಲೇ ನಾವು ಮಾತಾಡಿದ್ವಿ. ಅಫ್ಕೋರ್ಸ್ ಲಾಂಗ್ ಟರ್ಮ್ ಇವಾಗ ನೋಡೋತಾ ಬರೋದಾದರೆ, ಲಾಂಗ್ ಟರ್ಮ್ ಅಂದರೆ ಈಗ ಆಗಿರುವಂಥ ಫಾಲನ್ನು ಕನ್ಸಿಡರ್ ಮಾಡೋದಾದರೆ ಬ್ರಾಡರ್ ವ್ಯೂ ಸ್ಟಿಲ್ ನೆಗೆಟಿವ್ ಆಗೇ ಇದೆ. ಆದರೆ ಈ ಒಂದು ಪಾಸನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇವತ್ತು. ಆದರೆ ಪಾಸ್ಗಿಂತನೂ ಮೀರಿ ಇವತ್ತು ಒಂದು ಸಪೋರ್ಟ್ನ ಬಿಲ್ಡಪ್ ಆಯಿತು ನಿಫ್ಟಿನಲ್ಲಿ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ರಿಲಯನ್ಸಲ್ಲೂ ಕೂಡ ಅಪ್ ಮೂವ್ಮೆಂಟ್ ಬಂದಿತ್ತು. ಏಷ್ಯನ್ ಪೇಂಟ್ಸ್ ರಿಸಲ್ಟ್ಸ್ ಇತ್ತು. ಕೆಲವರು ಈಸ್ ಮೈ ಟ್ರಿಪ್ಪು, ಕೆಲವರು ಕೇಳಿದ್ದಾರೆ ಸರ್ ಎಲ್ಲ ಸ್ಟಾಕ್ಗಳನ್ನು ಟ್ರ್ಯಾಕ್ ಮಾಡ್ತಿರೋದಿಲ್ಲ, ಅದಕ್ಕೆ ಬಗ್ಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ನ್ಯೂಸ್ ಬಂದರೆ ನಾನು ಕವರ್ ಮಾಡ್ತೀನಿ. ನಾನು ಮರ್ತೋಯ್ತು ಇವತ್ತು ಅದ್ರ ಬಗ್ಗೆ ನಾನು ನೋಡೋಕ್ಕೆ ಹೋಗಿಲ್ಲ. ಇಲ್ಲ ಅಂದರೆ ನೀವು ಸುಮಾರು ಇದೆ. ಇವಾಗ ನೀವು ಝೆರೋದಾದಲ್ಲಿದ್ದರೆ ತಿಜೋರಿ ಅಂತ ನೀವು ಕನ್ಸೋಲ್ ಸೆಕ್ಷನ್ಗೆ ಹೋದರೆ ನೀವು ಯಾವ ಸ್ಟಾಕ್ ಹೋಲ್ಡಿಂಗ್ಸನ್ನು ಹೊಂದಿದ್ರೋ ಅದ್ರ ಬಗ್ಗೆ ಅಲ್ಲೇ ನ್ಯೂಸ್ ಸಿಗ್ತಾ ಹೋಗುತ್ತೆ. ಅಥವಾ ನೀವು ಡೈರೆಕ್ಟಾಗಿ ಟ್ರೇಡಿಂಗ್ ವ್ಯೂನಲ್ಲೂ ನ್ಯೂಸ್ ನೋಡ್ತಾ ಹೋಗ್ಬೋದು. ಮನಿ ಕಂಟ್ರೋಲ್ ಈ ಥರ ಸುಮಾರು ಪ್ಲಾಟ್ಫಾರ್ಮ್ಗಳಿದೆ, ಅಲ್ಲಿ ನೀವು ಅದ್ರ ರಿಲೇಟೆಡ್ ಆದಂಥ ನ್ಯೂಸ್ಗಳನ್ನು ಚೆಕ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಜಿಯೋ ನೆಕ್ಸ್ಟ್ 50 ನೋಡ್ತಾ ಬರೋದ್ರೆ ನಿಫ್ಟಿ ನೆಕ್ಸ್ಟ್ 50 ಅದರಲ್ಲಿ ತುಂಬ ಪಾಸಿಟಿವಿಟಿ ಇರುವಂಥ ಸ್ಟಾಕ್ಗಳು ಬಂದಿದೆ. ವರುಣ್ ಬೆವರೇಜಸಲ್ಲಿ 5%, ಟೊರೆಂಟ್ ಫಾರ್ಮಾ ಸೆಕ್ಟರಲ್ಲಿ ಒಂದು ಸೆಕ್ಟರ್ ರೊಟೇಷನ್ ಆಗ್ತಾ ಇದೆಯಾ, ಫಾರ್ಮಾ ಕಡೆಗೆ ದುಡ್ಡು ವಾಪಸ್ ಹರಿದು ಬರ್ತಾ ಇದೆಯಾ ಗೊತ್ತಿಲ್ಲ. ಯಾವ ರೀತಿಯಾಗಿ ನೋಡೋವಂಥದ್ದು ನಾವೇನು ಮಾಡ್ತಾ ಹೋಗ್ಬೋದು. ಇಲ್ಲಿ ಪ್ರೈಸ್ ಟು ವಾಲ್ಯೂಮ್ ಇದೆಯಲ್ಲ, ಇದನ್ನ ನಾವು ಪ್ರೈಸ್ ಟು ವಾಲ್ಯೂಮ್ ಜೊತೆಗೆ ಚೇಂಜ್ ಪರ್ಸೆಂಟೇಜು ಇಯರ್ ಟಿಲ್ ಡೇಟ್ ನೋಡೋದಾದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಜಾಸ್ತಿ ಕರೆಕ್ಷನ್ ಆಗಿರೋವಂಥದ್ದು ಯಾವ ಸೆಕ್ಟರಲ್ಲಿ ಇದೆ ನೋಡಿ, IT ಸೆಕ್ಟರ್ ದೊಡ್ಡ ಹೊಡೆತ ಬಂದಿದೆ. ಅಲ್ಲಿ ವಾಪಸ್ ಟರ್ನ್ ಅರೌಂಡ್ ಆಗುವಂಥ ಸಿಚುವೇಶನ್ ಏನೂ ಕಾಣಿಸ್ತಿಲ್ಲ. ಇದು ವರ್ಷದ್ದು ಅಂದರೆ ಜನವರಿ 1ರಿಂದ ಈಗ ಜುಲೈ 29 ತನಕ ಈ ಒಂದು 7 ತಿಂಗಳಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಎಲ್ಲೆಲ್ಲಿ ಜಾಸ್ತಿ ದುಡ್ಡು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಇದರಲ್ಲಿ ಟ್ರೆಂಟಲ್ಲಿ 30% ಕರೆಕ್ಷನ್ ಆಗಿದೆ. ಫಾರ್ಮಾ ಸೆಕ್ಟ್ರಲ್ಲಿ ಆಲ್ಮೋಸ್ಟ್ 10%, 7% ಕರೆಕ್ಷನ್ ಆಗಿದೆ. ಅಲ್ಲಿ ಚೇಂಜಸ್ ಆಗುತ್ತಾ ಗೊತ್ತಿಲ್ಲ. ಬ್ಯಾಂಕಿಂಗ್ ಸೆಕ್ಟರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 15%, 14% ಈ ರೀತಿಯಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಬೇರೆ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ ಆಗಿದೆ. ಎಲ್ಲ ಸೆಕ್ಟರು ಒಂದು ಆಟೋದಲ್ಲಿ ಸ್ವಲ್ಪ ಮಿಕ್ಸ್ ಸೆಂಟಿಮೆಂಟ್ ಇದೆ. ಕೆಲವು ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಕೆಲವು ಚೆನ್ನಾಗಿ ಮಾಡಿಲ್ಲ. IT ಖಡಾಖಂಡಿತವಾಗಿ ಎಲ್ಲ ಸ್ಟಾಕಲ್ಲೂ ಡೌನ್ ಆಗಿದೆ. ಅದೇ ರೀತಿಯಾಗಿ ಫಾರ್ಮಾದಲ್ಲೂ ಕೂಡ ಮೆಜಾರಿಟಿಲಿ ಡೌನ್ ಆಗಿರೋಂಥದ್ದು ಇದೆ. ಇದನ್ನ ನಾವು ನಿಫ್ಟಿ 50ಗೋ ನಿಫ್ಟಿ ನೆಕ್ಸ್ಟ್ 50ಗೋ ಎಲ್ಲಿ ಬೇಕಾದರೂ ನೀವು ಹಾಕೊಂಡು ನೋಡ್ತಾ ಹೋಗ್ಬೋದು. ಅದೇ ಆ ಸಂಬಂಧಪಟ್ಟಂಗೆ ಯಾವ ಚೇಂಜಸ್ ಆಗಿದೆ, ಏನು ಕತೆ ಆಗಿರೋದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದರಿಂದನೂ ಕೂಡ ಒಂದು ಇಂಡಿಕೇಶನ್ಗಳು ಸಿಗ್ತಾ ಹೋಗುತ್ತೆ. ಸೊ ಈಗ ವಾಪಸ್ಸು ಡೈಲಿ ಕ್ಯಾಂಡಲಿಗೆ ಬರೋಣ. ಸೊ ಬರೋದಾದರೆ ಇವತ್ತು ವರುಣ್ ಬೆವರೇಜಸ್ ಟಾಪ್ ಗೇನರು. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಶ್ರೀ ಸಿಮೆಂಟು 0.93% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿದೆ. ನಿಫ್ಟಿನಲ್ಲಿ ಏನಾಯಿತು ಅಂತ ನೋಡ್ತಾ ಬರೋದಾದ್ರೆ ನೋಡಿ, ನಿಫ್ಟಿನಲ್ಲಿ ಡೈಲಿ ಕ್ಯಾಂಡಲಲ್ಲಿ ಒಂದು ವ್ಯೂ ನೋಡ್ಕೊಂಡ್ಬಂದ್ಬೋಣ. ಈ ಡೈಲಿ ಕ್ಯಾಂಡ್ಲು ವ್ಯೂ ಅಂತ ನಾವು ನೋಡ್ತಾ ಬರೋದಾದರೆ ಈಗ ಎಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಫಾಲ್ ಆಯಿತು. ಆ ಫಾಲಿಗೆ ಎಷ್ಟು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಸೆಪ್ಟೆಂಬರಿಂದ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ತಾನೆ ಇತ್ತು. ಬಿಕಾಸ್ FIಗಳು ಕೂಡ ಕಂಟಿನ್ಯೂಸ್ ಆಗಿ ಮಾರ್ತಾನೆ ಬಂದಿದ್ರು. ಮಧ್ಯದಲ್ಲಿ ಒಂದಿಷ್ಟು ಇವೆಂಟ್ಸ್ ಆಯಿತು, ಏನೇ ಅಂತ ಆದ್ರೂ ಕೂಡ ಇಲ್ಲಿಂದ ಒಂದು ಶಾರ್ಪ್ ಪ್ರೈಸ್ ಆಯಿತು. ಅಂದರೆ ಏನು ಹೋದ ವರ್ಷ ಸೆಪ್ಟೆಂಬರಿಂದ ಈ ವರ್ಷ ಏಪ್ರಿಲ್ ತನಕ ಬಿದ್ದಿತ್ತು, ಆ ಏಪ್ರಿಲಿಂದ ಜಸ್ಟ್ ಈ ಜೂನ್ ಅಷ್ಟರಿಗೆ, ಏಪ್ರಿಲ್, ಮೇ, ಜೂನ್ 3 ತಿಂಗಳಲ್ಲಿ ಆಲ್ಮೋಸ್ಟ್ ಎಷ್ಟು ಬಿದ್ದಿತ್ತು ಅಷ್ಟನ್ನು ಕೂಡ ರಿಕವರ್ ಕೊಡ್ತಾ ಹೋಯಿತು ಮಾರ್ಕೆಟು. ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯನ ಮೂಡಿಸ್ತಾ ಹೋಯಿತು. ಅದ್ರ ಜೊತೆಗೆ ಇಲ್ಲಿ ಬರ್ತಾ ಇದ್ದಾಗ ಮೇನ್ ಒಂದು ಸ್ಲೋ ಡೌನ್ ಅಂತ ಆಗಿದ್ದು ಅಂತಂದರೆ ಈ ರೇಂಜಲ್ಲಿ, ಆ ರೇಂಜಿಗೆ ಈಗ ವಾಪಸ್ ಬಂದು ಕೂತಿದ್ವಿ. ಹಾಗಾಗಿ ಸಹಜವಾಗಿಯೇ ಇದು ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಸಪೋರ್ಟ್ ಝೋನ್ ಆಗ್ತಾ ಇರುತ್ತೆ. ಬಿಕಾಸ್ ಹಿಸ್ಟಾರಿಕಲಿ ಕೂಡ ಅಲ್ಲಿ ರೆಫರೆನ್ಸ್ ಇದೆ. ನೀವು ನೋಡ್ತಾ ಬರೋದಾದರೆ ಅಲ್ಲಿ ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿರುವಂಥದ್ದು, ಒಂದು ಡಿಸಿಷನ್ಗೋಸ್ಕರ ಒಂದು ವೆಯ್ಟ್ ಮಾಡಿರುವಂಥ ಸಿಚುವೇಷನ್ಗಳು ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನ ಬ್ರೇಕ್ ಹೋಗೋದಾಗಲಿ ಅಥವಾ ಇದನ್ನ ವಾಪಸ್ ಸಪೋರ್ಟ್ ತೊಗೊಂಡು ಮತ್ತೆ ಆಲ್ ಟೈಮ್ ಹೇಗೆ ಹೋಗೋದಾಗಲಿ, ಯಾವುದೇ ಸಿಚುವೇಷನ್ ಆದರೂ ಕೂಡ ಈ ಝೋನ್ ಅನ್ನೋದು ತುಂಬ ಕ್ಲಿಯರ್ ಝೋನು, ಇಂಪಾರ್ಟೆಂಟ್ ಝೋನ್ ಅನ್ನೋದು ನಮಗೆ ನಿಫ್ಟಿ ಹೇಳ್ತಾ ಇದೆ. ಸೊ ಹಾಗಾದರೆ ಇವಾಗ ಏನು ಕತೆ ಅಂತ ನೋಡ್ತಾ ಬರೋದಾದರೆ ನೋಡಿ, 100 ಡೇ ಮೂವಿಂಗ್ ಆವರೇಜಲ್ಲಿ ಎಕ್ಸಾಕ್ಟಾಗಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದಂಗೆ ಕಾಣಿಸ್ತಾ ಇದೆ. ಸರಿ, ಸುಮಾರು 24,600 ಲೆವೆಲಲ್ಲಿ ಅಲ್ಲಿ ಸಪೋರ್ಟ್ ತೊಗೊಂಡು ಇವತ್ತು ಒಂದು
ಆಲ್ಮೋಸ್ಟ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಅಂತ ಹೇಳ್ಬಿಡ್ಬೋದಾಗಿತ್ತು, ಆದರೆ ನಿನ್ನೆಯ ಕ್ಯಾಂಡಲು ಅದನ್ನ ಮಾಡೋಕ್ಕೆ ನಮಗೆ ದಾರಿ ಮಾಡಿಕೊಡ್ತಾ ಇಲ್ಲ. ಅಂದರೆ ಅಕಸ್ಮಾತ್ ನಿನ್ನೆ ವಿಕ್ಕು ಇದ್ರ ಒಳಗಡೆ ಇದ್ದು ಇಷ್ಟೇ ವಿಕ್ ಇದ್ದಿದ್ದು ಇದ್ರೊಳಗಡೆ ಕ್ಲೋಸಿಂಗ್ ಆಗಿತ್ತು ಅಂದರೆ ಸಂಪೂರ್ಣವಾಗಿ ವಿಕ್ಕು ಬಾಡಿನ ಎರಡೂ ಸೇರಿಸ್ಕೊಂಡಂಥ ಒಂದು ದೊಡ್ಡ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ ಅಂತ ನಾವು ಮಾತಾಡ್ಬೋದಾಗಿತ್ತು. ಆದರೆ ನಿನ್ನೆ ವಿಕ್ಕು ಇಲ್ಲಿದೆ ಅಂದರೆ ಅರ್ಥ ಏನು, ನಾಳೆಗೆ ಅದು ಈಗಲೂ ಕೂಡ ರೆಸಿಸ್ಟೆನ್ಸ್ ಆಗಿ ಕೂಡ ಇದೆ. ಅಂದರೆ 24,880 ಈ ಲೆವೆಲ್ ಇದೆಯಲ್ಲ ಅದು ರೆಸಿಸ್ಟೆನ್ಸ್ ಆಗಿದೆ. ಸೊ ಮೇಲ್ಗಡೆಗೆ ನೋಡೋಣ ಯಾವ ರೀತಿಯಾಗಿ ವಾಪಸ್ ಆ ಲೆವೆಲ್ನ ಟೆಸ್ಟ್ ಮಾಡುತ್ತೆ ಅಂತ. ಬಸ್ ಸ್ಟ್ಯಾಂಡ್ ಒಳಗಡೆ ಬಂದಾಗಿತ್ತು, ಅಲ್ಲಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲನ್ನು ಮಾಡಿದೆ. ಇವತ್ತು ವಾಪಸ್ ಪಾಸಿಟಿವಿಟಿ ಬರೋ ನ್ಯೂಸ್ ಬರುತ್ತಾ ಏನೋ ಅನ್ನೋದು ನಾಳೆಯ ಕ್ಲೋಸಿಂಗ್ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ನಾಳೆ ಅಕಸ್ಮಾತ್ ಈ ಝೋನ್ಗಳ ಮೇಲೆ ಅಂದರೆ 24,880 900 ಅಂತಲೇ ಅನ್ಕೊಳ್ಳಿ, 24,900 ಮೇಲ್ಗಡೆ ಕ್ಲೋಸಿಂಗ್ ಕೊಡೋಕ್ಕಾಯ್ತು ಅಂದರೆ ಒಂದು ಮಾರ್ಕೆಟಲ್ಲಿ ಪಾಸಿಟಿವಿಟಿ ಮತ್ತೆ ಚೇತರಿಸ್ಕೊಂತ ಹೋಗ್ಬೋದು. ಇದು ಯಾವ ರೀತಿ ಅಂತ ಅನಿಸ್ತಾ ಹೋಗ್ಬೋದು ನಿಮಗೆ. ಈ ಝೋನ್ಗಳೇ ಆ ರೀತಿ ಈ ಥರನೇ ಟ್ರಿಕಿ ಆಗಿರುತ್ತೆ. ಹಾಗಾಗಿ ಇಂಥ ಝೋನ್ಗಳಲ್ಲಿ ಎಷ್ಟು ಇರುತ್ತೋ ಆ ದಿನದ್ದು ಪೊಸಿಷನ್ಗಳನ್ನು ಮುಗಿಸ್ಕೊತ ಹೋಗಬೇಕು. ಇವತ್ತು ಕೂಡ ತುಂಬ ಈಸಿ ಇರಲಿಲ್ಲ ದಿನ, ಬಿಕಾಸ್ ಇವತ್ತು ಏನಾಗಿರುತ್ತೆ, ಒಂದು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಯ್ತಲ್ವಾ. ಓಪನಿಂಗ್ ಇಲ್ಲ ಆಯಿತು ದೊಡ್ಡದು ಅಂತಂದರೆ ಆಲ್ಮೋಸ್ಟ್ 24,682 ಇತ್ತು, ಅದಕ್ಕಿಂತ ಕೆಳಗಡೆ ಓಪನ್ ಆಯ್ತು ಇವತ್ತು 24,600 ಚಿಲ್ಲರೆನಲ್ಲಿ. ಸುಮಾರು ಜನ ಓಕೆ 24,500 ಕಡೆಗೆ ಬರ್ತಾ ಹೋಗ್ಬೋದು ಅಂತ ಇಮಿಡಿಯೇಟ್ ಫಸ್ಟ್ ಕ್ಯಾಂಡಲಲ್ಲಿ ಬೈ ಮಾಡೋಕ್ಕೆ ಹೋಗಿರ್ಬೋದು. ಆದರೆ ಏನಾಯಿತು, ಫಸ್ಟ್ ಕ್ಯಾಂಡಲ್ಲೇ ಇವತ್ತು ವಾರ್ನಿಂಗ್ ಕೊಟ್ಟಿದೆ, ಇಲ್ಲ ಇವತ್ತು ದಿನ ಏನೋ ಸರಿ ಇಲ್ಲ ಅಂತ. ಫಸ್ಟ್ ಆಫ್ ಆಲ್ ನೋಡಿ, ಅದೇ ಝೋನಲ್ಲಿ ಓಪನ್ ಆಯಿತು, ವಿಚ್ ಇಸ್ ಎ ಗುಡ್ ಕ್ರೈಟೀರಿಯಾ. ನಿಮಗೆ ರೆಸಿಸ್ಟೆನ್ಸ್ನ ಇಟ್ಕೊಂಡು ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೈ ಮಾಡ್ತಾ ಹೋಗ್ಬೋದು. ಆದರೆ ಫಸ್ಟ್ ಕ್ಯಾಂಡಲಲ್ಲೇ ನಿನ್ನೆ ಕ್ಲೋಸನ್ನು ಟೆಸ್ಟ್ ಮಾಡೋಕ್ಕೆ ಬಂದಿದೆ, ಆಗಲೇ ನಾವು ಎಚ್ಚರಿಕೊಂಡಿರಬೇಕಿತ್ತು. ಅದಾದಮೇಲೆ ಕೆಳಗಡೆ ಬಂದಿದೆ ಆದ್ರೂ ಮತ್ತೆ ಆ ಲೋನ ಬೀಟ್ ಮಾಡೋ ತನಕ ನಾವು ತಗೋಬಾರ್ದು. ಸೇಮ್ ಪ್ಯಾಟರ್ನ್ ಈ ಥರ ಆಗಿ ಈ ಥರ ಕೆಳಗಡೆ ಹೋದರೆ ಮಾತ್ರ ಆಗ ಎಂಟ್ರಿ ಇರುತ್ತೆ, ಇಲ್ಲಾಂದರೆ ಎಂಟ್ರಿ ಇರೋದಿಲ್ಲ. ಇಲ್ಲಿ ಒಂದು ಹ್ಯಾಮರ್ ಥರ ಮಾಡಿದೆ, ಇದು ಸೆನ್ಸೆಕ್ಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇವತ್ತೆಲ್ಲ ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಅಂತ ಅಲ್ಲಿದ್ರೂ ಇರ್ಬೋದು. ನೋಡಿ ಸೆನ್ಸೆಕ್ಸಲ್ಲಿ 15 ಮಿನಿಟ್ ಕ್ಯಾಂಡಲ್ ನೋಡಿ, ಸ್ವಲ್ಪ ಇಲ್ಲಿ ನೋಡಿ, ಹ್ಯಾಮರ್ ಬಂತು ಅಂತ ಮಾತ್ರಕ್ಕೆ ಅಲ್ಲಿಂದ ರಿವರ್ಸಲ್ ಆಗಿಬಿಡುತ್ತೆ ಅಂತ ಅಲ್ಲ. ಆದರೆ ಹ್ಯಾಮರ್ ಮಾಡಿದೆ ಅಂದರೆ ಆ ಹ್ಯಾಮರಿಂದ ಲೋನ ಬ್ರೇಕ್ ಆಗೋ ತನಕ, ಆ ಲೋ ಅಂದರೆ ಏನು, ದಿನದ ಬೆಳಗ್ಗೆ ಓಪನಿಂಗ್ ಲೋನ್ ಅಲ್ಲಿಂದ ಬ್ರೇಕ್ ಆಗೋ ತನಕ ನಮಗೆ ಎಂಟ್ರಿ ಇಲ್ಲ ಪಿ ಸೈಡು, ಇನ್ ಕೇಸ್ ಯಾರಾದರೂ ನೆಗೆಟಿವ್ ಇದ್ದರೂ ಕೂಡ. ಸೊ ಅದು ಹ್ಯಾಮರ್ನ ಒಂದು ಮಹತ್ವ. ಅಂದರೆ ಒಂದು ದೊಡ್ಡದಾಗಿ ಒಂದು ಗ್ರೀನ್ ಕ್ಯಾಂಡಲ್ ಬಂದಿತ್ತು, ಅದಾದ್ಮೇಲೆ ಮತ್ತೆ ಫಾಲೋ ಆಗ್ತಾ ಇದೆಯಲ್ಲ, ಇದು ನಾನು ರೆಸಿಸ್ಟೆನ್ಸ್ ಇಟ್ಕೊಂಡು ಮತ್ತೆ ಇಲ್ಲಿ ಎಂಟ್ರಿ ತೊಗೊಂಡೆ ಅಂತ ನೀವು ತೊಗೊಂಡಿದ್ರು, ಈ ಹ್ಯಾಮರ್ ಕ್ಯಾಂಡಲ್ ಕ್ಲೋಸಿಂಗ್ ಆದಾಗ ಅಂದರೆ ಇಷ್ಟು ಕೆಳಗಡೆ ಬಂದಿದ್ದನ್ನ ದಿನದ ಲೋನ ಸೆಕೆಂಡ್ ಟೈಮ್ ಅಟೆಂಡ್ ಮಾಡಿ ಅಲ್ಲಿಂದ ಇಷ್ಟು ಜೋರಾಗಿ ಮೇಲ್ಗಡೆ ತೊಗೊಂಡೋಗಿದ್ದಾರೆ 15 ಮಿನಿಟ್ ಕ್ಯಾಂಡಲಲ್ಲಿ. ಅಂದರೆ ಅಲ್ಲೇ ಅರ್ಥ ಮಾಡ್ಕೋಬೇಕು, ಈ ಝೋನ್ನ ಬಿಟ್ಕೊಡುವಂಥದ್ದು ಕಷ್ಟ ಇದೆ. ಇವತ್ತಿಲ್ಲಿ ಸಪೋರ್ಟ್ ಇದೆ, ಯಾಕೆಂದರೆ ಫಸ್ಟ್ ಓಪನಿಂಗ್ ಆಗಿ ಮೇಲೆ ಎತ್ತಿರೋದು ಒಂದು ಪ್ರೂಫು, ಅದಾದ್ಮೇಲೆ ಸೆಕೆಂಡ್ ಟೈಮ್ ಇಲ್ಲಿ ಮತ್ತೆ ಕ್ಲೋಸಿಂಗ್ ಮಾಡ್ಕೊಳ್ಬೇಕಾದ್ರೆ ಮೇಲ್ಗಡೆ ತೊಗೊಂಡ್ಬಂದಿರೋದು ಸೆಕೆಂಡ್ ಪ್ರೂಫು. ಅಲ್ಲಿ ನಾವು ಮಿಸ್ ಮಾಡ್ಕೊಂಡ್ವಿ ಅಂದರೆ ಆಮೇಲೆ ನೋಡಿ ಬೇರೆನೇ ಇತಿಹಾಸ. ಈ ಒಂದು ಮೂವ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಖಂಡಿತ ಎಲ್ಲ ದಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಇಷ್ಟು ದೊಡ್ಡ ಮೂವ್ಮೆಂಟ್ ಬರುತ್ತೆ ಅಂತ. ಬಟ್ ಇವತ್ತು ನಿನ್ನೆ ವಿಡಿಯೋ ನೋಡಿದ್ರಿಗೆ ನಿಮ್ಗೆ ಗೊತ್ತಿದೆ, ನಿನ್ನೆ ಏನು ಮಾತಾಡಿದ್ವಿ, 80,500 ಲೆವೆಲಲ್ಲಿ ಸಪೋರ್ಟ್ ಇದೆ, ಮೇಲ್ಗಡೆ 81,500 ಲೆವೆಲಲ್ಲಿ ರೆಸಿಸ್ಟೆನ್ಸ್ ಇದೆ. ಈ 1,000 ಪಾಯಿಂಟ್ಗಳ ಒಳಗಡೆ ಆರಾಮಾಗಿ ಮುಗಿತಾ ಹೋಗ್ಬೋದು. ಯಾಕೆ ಆರಾಮಾಗಿ ಮುಗಿತಾ ಹೋಗ್ಬೋದು? ನಿನ್ನೆ ಒಂದು ದೊಡ್ಡ ಒಂದು ಫಾಲ್ ಮಾಡಿತ್ತಲ್ವ, ನಿನ್ನೆ ಇಡೀ ದಿನದ ರೇಂಜೇ ಅದು ಹೆಚ್ಚು ಕಮ್ಮಿ 81,500 ಆಲ್ಮೋಸ್ಟ್ 80,800 ತನಕ ಬಂದಿತ್ತು. ಸೊ ಕೆಳಗಡೆ ಇನ್ನೊಂದು ಸ್ವಲ್ಪ ಜಾಗ ಇಟ್ಕೊಂಡ್ರು ಕೂಡ ನಾವು ಇದೇ ಝೋನ್ ಒಳಗಡೆ ಎಕ್ಸ್ಪೈರಿ ಮುಗಿಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕೆ ಅಂತಂದರೆ ಈ ವಾರ ಆಲ್ರೆಡಿ ಏನೇನು ಮೂಮೆಂಟ್ಗಳಾಗಬೇಕಾಗಿತ್ತು ಅದಾಗಿತ್ತು. ಸತತವಾಗಿ 3 ದಿನದಿಂದನೇ ಫಾಲ್ ಆಗ್ತಾ ಬಂದಿತ್ತು. ಸೊ ಫರ್ದರ್ ಫಾಲ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಈಗ ವಾಪಸ್ ಮೇಲ್ಗಡೆ ಹೋಗೋದಾದರೆ ನೋಡಿ, ಫಸ್ಟ್ ರೆಸಿಸ್ಟೆನ್ಸ್ ಅಂದರೆ ಎಲ್ಲಿದೆ, ಅದೇ 81,500 ಲೆವೆಲಲ್ಲಿ ಮತ್ತೆ ರೆಸಿಸ್ಟೆನ್ಸ್ ಇದೆ. ಆ ಲೆವೆಲ್ನ ದಾಟಿ ಮೇಲ್ಗಡೆ ಹೋಯಿತು ಅಂದರೆ ಮಾತ್ರ, ನಾಳೆ ಕ್ಲೋಸಿಂಗ್ ಆಯಿತು ಅಂದರೆ ಮಾತ್ರ ಪಾಸಿಟಿವ್ ಆಗಿ ಅಂತ ನೋಡ್ಕೊಂಡು ತಗೋಣ. ಇಲ್ಲ ಅಂತಂದರೆ ಯಾವುದೇ ರೀತಿಯಂಥ ಪಾಸಿಟಿವ್ ಅಂತ ಅನ್ಕೊಳೋದು ಬೇಕಾಗಿಲ್ಲ. ಬಿಕಾಸ್ ಡೈಲಿ ಕ್ಯಾಂಡಲಲ್ಲಿ ಅಫ್ಕೋರ್ಸ್ ಇದು ಒಂದು ದೊಡ್ಡ ಕ್ಯಾಂಡಲೇ ಬಂದಿರುವಂಥದ್ದು, ಆದರೆ ರೆಸಿಸ್ಟೆನ್ಸ್ಗಳು ಅಲ್ಲೇ ಮೇಲಿದೆ. 81,500 82,000 ಇದೆಲ್ಲ ರೆಸಿಸ್ಟೆನ್ಸ್ ಆಗುತ್ತೆ. ಆ ಲೆವೆಲ್ ಹತ್ತಿರ ಬಂದು ಕ್ಲೋಸಿಂಗ್ ಆದರೆ ಆಗ ನಾವು ನಿರ್ಧಾರ ಮಾಡ್ತಾ ಹೋಗೋಣಂತೆ. ಸೊ ಇಂಡಿಯಾ ವಿಕ್ಸಲ್ಲಿ ಏನಾಗಿದೆ, ಇವಾಗ ಇಂಡಿಯಾ ವಿಕ್ಸಲ್ಲಿ ದೊಡ್ಡ ಶಾರ್ಪ್ ಆಗಿ ಫಾಲ್ ಆಗಿದೆ. ಆದರೆ ನಿನ್ನೆನಷ್ಟು ದೊಡ್ಡ ಒಂದು ಅಪ್ ಮೂಮೆಂಟ್ ಏನಾಗಿತ್ತು ಅದಕ್ಕೆ ಕಂಪ್ಲೀಟಾಗಿ ರಿಕವರಿ ಬಂದಿದೆ ಇಲ್ಲ. ಅಂದರೆ ಸದ್ಯಕ್ಕೆ ಶಾರ್ಟ್ ಟರ್ಮ್ ವ್ಯೂ ನಮಗೆ ನೆಗೆಟಿವ್ ಆಗೇ ಇದೆ. ಆದರೆ ನಾಳೆ ನಾಡಿದ್ರಲ್ಲಿ ಒಂದು ಪಾಸ್ ಆಗುತ್ತಾ ಮಾರ್ಕೆಟು ಅಥವಾ ಚೇಂಜಸ್ ಕೊಡುತ್ತಾ ಏನೋ ಅನ್ನೋದನ್ನ ನೋಡ್ತಾ ಹೋಗಬೇಕು. ನೋಡಿ ಇಂಡಿಯಾ ವಿಕ್ಸು ಈಗಲೂ ಕೂಡ ಆ ಒಂದು ಏನು ಮೇಲ್ಗಡೆ ಹೈ ಲೆವೆಲ್ ಬಂದಿತ್ತು ಅದನ್ನ ಇವತ್ತು ಡ್ರಾಪ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಿನ್ನೆ ತುಂಬ ಶಾರ್ಪಾಗಿ ರೈಸ್ ಆಗಿತ್ತು. ನಿನ್ನೆ ಯಾಕೆ ಆ ಥರ ಮಾರ್ಕೆಟಿಗೆ ಅನಿಸ್ತು, ಏನು ನೆಗೆಟಿವ್ ನ್ಯೂಸ್ ಬಂದಿತ್ತು ಅಂತ ಗೊತ್ತಿಲ್ಲ, ಇವತ್ತು ಪಾಸಿಟಿವ್ ಆಗಿರೋದಕ್ಕೂ ಗೊತ್ತಿಲ್ಲ. ಸೊ ಒಳ್ಳೆ ಟ್ರ್ಯಾಪ್ ಆಗಿ ನಡೀತಾ ಇದೆ. ಓವರ್ ಆಲ್ ಇಯರ್ ಟಿಲ್ ಡೇಟ್ ಡೇಟಾ ಬಂದಿತ್ತು, FI ನೆಟ್ ಸೆಲ್ಲರ್ಸ್ ಆಗಿ ಉಳ್ಕೊಂಡಿದ್ದಾರೆ. ಆದರೆ ಇವತ್ತಿನ FIDA ಡೇಟಾ ಸ್ವಲ್ಪ ಆಶ್ಚರ್ಯಕರವಾಗಿದೆ. ಯಾಕೆ ಅಂತಂದರೆ ಇವತ್ತು ತುಂಬ ದೊಡ್ಡ ಪ್ರಮಾಣದಲ್ಲಿ DIಗಳು ಬೈ ಮಾಡಿದ್ದಾರೆ, 6,000 ಕೋಟಿ ಬೈ ಮಾಡಿದ್ದಾರೆ. ಡಿಸ್ಪೈಟ್ FIಗಳು 4,600 ಕೋಟಿ ಸೆಲ್ ಮಾಡಿದ್ರೂ ಕೂಡ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ಬರೋಕ್ಕೆ ಕಾರಣ ಆಗಿದೆ. ನಿನ್ನೆ ಏನಾಗಿತ್ತು, ಆಲ್ಮೋಸ್ಟ್ ಈಕ್ವಲ್ ಫೈಟ್ ಇತ್ತು ನೋಡಿ. ಇವರು 6,000 ಕೋಟಿ ಸೆಲ್ ಮಾಡಿದ್ರು, ಅವರು 6,000 ಕೋಟಿ ಬೈ ಮಾಡಿದ್ರು DIಗಳು, ಆದರೂ ಕೂಡ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಯಿತು. ಆದರೆ ಇವತ್ತು FIಗಳು ನಿನ್ನೆ ಸೆಲ್ ಮಾಡಿದಷ್ಟು ಮಾಡಿಲ್ಲ, ಆದರೆ DIಗಳು ಆಲ್ಮೋಸ್ಟ್ ನಿನ್ನೆ ಬೈ ಮಾಡಿದಷ್ಟನ್ನೇ ಇವತ್ತು ಕೂಡ ಬೈ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಮಾರ್ಕೆಟು ಪಾಸಿಟಿವ್ ಆಗಿ ಉಳಿದಿರ್ಬೋದು. ಇವತ್ತಿನ ರಿಸಲ್ಟ್ಸ್ ಅಂತ ನಾವು ನೋಡ್ತಾ ಬರೋದಾದ್ರೆ, ಲಾರ್ಸನ್ L&Tನಲ್ಲಿ ಇವತ್ತು ರಿಸಲ್ಟ್ ಇತ್ತು ಅಂತ ಕಾಣಿಸುತ್ತೆ.
ಒಳ್ಳೆ ರಿಸಲ್ಟ್ ಬಂದಿದೆ. ಏಷ್ಯನ್ ಪೇಂಟ್ಸಲ್ಲಿ ಡಿಸ್ಪೈಟ್ ನೆಗೆಟಿವ್ ರಿಸಲ್ಟ್ಸ್ ಬಂದಿದ್ರು ಕೂಡ ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಸ್ಟ್ರಗಲ್ ಆಗ್ತಾ ಇದೆ ಸ್ಟಾಕು. ಆದರೂ ಕೂಡ ಕಾಮೆಂಟ್ರಿ ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ. 1% ಅಪ್ ಮೌಂಟ್ ಬಂದಿದೆ, ಯಾಕಂದರೆ ಸುಮಾರು ಒಂದು ಡೌನ್ ಟರ್ನ್ ನೋಡಿದೆ. ಅದು ಪಿರಮಲ್ ಎಂಟರ್ಪ್ರೈಸಸ್ಸು, ಅಪಾರ್ ಇಂಡಸ್ಟ್ರೀಸು, ಬ್ಯಾಂಕ್ ಆಫ್ ಇಂಡಿಯಾ ಸುಮಾರಲ್ಲಿ ಪಾಸಿಟಿವ್ ರಿಟರ್ನ್ಸ್ ಕಾಣಿಸ್ತಾ ಇದೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ನೆಗೆಟಿವ್ ರಿಟರ್ನ್ ಬಂದಿದೆ. ಇದೇ ಕಾರಣದಿಂದಾಗಿ ಬೇರೆ ಇನ್ಶೂರೆನ್ಸ್ ಪ್ರೊವೈಡರ್ಗೂ ಕೂಡ ನೆಗೆಟಿವ್ ಬಂದಿರ್ಬೋದು, ಗೊತ್ತಿಲ್ಲ. ಸೊ ಓವರಾಲ್ ನೋಡ್ತಾ ಬರೋದಾದರೆ 13%ಗೆ ಬಂದು ನಿಂತಿದೆ ಇವಾಗ ನೆಟ್ ಪ್ರಾಫಿಟು. ಅನೌನ್ಸ್ ಮಾಡಿರೋ ಕಂಪ್ನಿಗಳಲ್ಲಿ ಇದುವರೆಗೂ 390 ಕಂಪ್ನಿಗಳು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ, 316 ನೆಗೆಟಿವ್. ನೋಡಿ, ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್ ಇವಾಗ ಪವರ್ ಸೆಕ್ಟರ್ ಆಗಿ ಚೇಂಜ್ ಆಗಿದೆ. ಅಂಡರ್ ಪರ್ಫಾರ್ಮ್ ಸೆಕ್ಟರ್ ಹೆಲ್ತ್ ಕೇರು, ಅದರಲ್ಲಿ ಫಾರ್ಮನ್ನು ಸೇರ್ಕೊಳುತ್ತೇನೋ ಗೊತ್ತಿಲ್ಲ. ಅದೇ ರೀತಿಯಾಗಿ NTPC ಇದೆಲ್ಲ ಆಯಿತು. ನಾಳೆದು ಯಾವ್ಯಾವುದಿದೆ ಕಂಪ್ನಿಗಳ ರಿಸಲ್ಟ್ಸ್ ಅಂತ ನೋಡೋದಾದರೆ, ನಾಳೆ ಇಂಟರ್ಗ್ಲೋಬ್ ಏವಿಯೇಷನ್ ಅಂದರೆ ಇಂಡಿಗೋ, ಟಾಟಾ ಸ್ಟೀಲು, ಇಂಡಸ್ ಟವರ್ಸು, ಮೆಟಲ್ ಸ್ಟಾಕ್ಸ್ ಎಲ್ಲ ಇದೆ ನಾಳೆ. ಹ್ಯುಂಡೈ ಮೋಟರ್ಸು, ಪವರ್ ಗ್ರಿಡ್ ಕಾರ್ಪೊರೇಷನ್, ಈ ಥರ ಸಾಲು ಕಂಪ್ನಿಗಳಿದೆ. ಹಿಟಾಚಿ ಆಟೋ ಸೆಕ್ಟರು ಮತ್ತು ಒಂದಿಷ್ಟು IT ಸೆಕ್ಟರ್ದು ಕೂಡ ಇದೆ. ಎಲ್ಲದರದ್ದು ಇದೆ. ನಾಳೆ 106 ಕಂಪ್ನಿಗಳ ರಿಸಲ್ಟ್ಸ್ ಇದೆ. ಇವತ್ತಿಗಿಂತಲೂ ಜಾಸ್ತಿ ರಿಸಲ್ಟ್ಸ್ಗಳು ನಾಳೆ ಬರೋದಿದೆ. ನೋಡೋಣ, ನಾಳೆ ಕೂಡ ಒಂದು ಇಂಪಾರ್ಟೆಂಟ್ ಡೇ ಆಗ್ತಾ ಹೋಗ್ಬೋದು. ಯಾವುದೇ ಎಕ್ಸ್ಪೈರಿ ಇಲ್ಲ, ಬಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಕ್ರೂಡು ಹೇಳ್ತಾನೆ ಬಂದಿದ್ವಿ, ಮಾತಾಡ್ಕೊತಾನೆ ಬಂದಿದ್ವಿ, 5600 ಅಂತ ಇಂಪಾರ್ಟೆಂಟ್ ಸಪೋರ್ಟು. ಅದನ್ನ ಬಿಟ್ಟು ಹೋಗೋ ತನಕ ಏನು ಅಂತ ನೋಡೋಕ್ಕಿಲ್ಲ ಅಂತ. ಇದಕ್ಕಿಂತ ಮೇಲ್ಗಡೆ ಹೋದರೆ ಇಲ್ಲಿ ಒಂದು ದೊಡ್ಡ ಮ್ಯಾಸಿವ್ ಬ್ರೇಕ್ಔಟ್ ಆಗ್ಬೋದು ಅಂತ ನಿಮ್ಗೆ ಹೇಳಿದೆ. ಅಂದರೆ ಇದು 6000 ಕಡೆಗೆ ಹೋಗ್ಬೋದು ಅಂತ ಅದೇ ಸಿಚುವೇಶನ್ ಕಾಣಿಸ್ತಾ ಇದೆ. ಆದರೂ ಕೂಡ ನಾನಿವತ್ತು ಕ್ರೂಡಲ್ಲಿ ಏನು ಒಂದು ಪೊಸಿಷನ್ ಇತ್ತು ಅದನ್ನ ಎಕ್ಸಿಟ್ ಮಾಡಿದ್ದೀನಿ. ನಾಳೆ ನಾನು ಮಾರ್ಕೆಟಿಗೆ ಸಮಯ ಕೊಡೋಕ್ಕೆ ಇರೋದಿಲ್ಲ. ಹಾಗಾಗಿ 5860-65 ಈ ಲೆವೆಲಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಈಗ 5900 ಕಡೆಗೆ ಕ್ರೂಡು ಹೋಗ್ತಾ ಇದೆ. ಅದು ಅಪ್ಡೇಟು ನಿಮಗೆ ಗೊತ್ತಿತ್ತು. ಸೊ ಕ್ರೂಡಲ್ಲಿ ಯಾರಾದರೂ ಪೊಸಿಷನ್ ಹೋಲ್ಡ್ ಮಾಡಿದ್ರೆ ಪಾಸಿಟಿವ್ ಆಗಿದೆ ಅಂದರೆ ದಯವಿಟ್ಟು ಪಾಸಿಟಿವ್ ಆಗಿರಿ. ಇಲ್ಲಿಂದ ಒಂದು ಬ್ರೇಕ್ಔಟ್ ಬಂದರೆ ಇದೊಂದು ಮ್ಯಾಸಿವ್ ಬ್ರೇಕ್ಔಟ್ ಆಗೋ ಥರ ಸಾಧ್ಯತೆ ಇದೆ. ಅದಾಯಿತು ಅಂದರೆ ಮಾರ್ಕೆಟಿಗೆ ಅದು ಖಂಡಿತವಾಗ್ಲೂ ನೆಗೆಟಿವ್ ಆಗಿ ಪರಿಣಮಿಸುತ್ತೆ. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಒಂದು ಸಪೋರ್ಟ್ ತೊಗೊತಾ ಇದೆ 260-265 ಲೆವೆಲಲ್ಲಿ. ಇದು ಮತ್ತೆ ಒಂದು ಮೇಲ್ಗಡೆ ಮೂಮೆಂಟ್ನ ಕೊಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಒಂದು ವ್ಯೂ ಅಂತ ಏನಂತ ಮಾತಾಡಿದ್ವಿ, ಇಲ್ಲಿ ಒಂದು ನೆಗೆಟಿವ್ ಆಗಿ ಒಂದು ಪ್ಯಾಟರ್ನ್ ಮಾಡಿದೆ. ಈ ಪ್ಯಾಟರ್ನ್ಗೆ ಸೊ ಇದನ್ನ ಬ್ರೇಕ್ ಆಗಿ ಬಂತು ಅಂತಂದರೆ ಒಂದು ಇನ್ನೂ ನೆಗೆಟಿವ್ ಆಗಿ ಹೋಗ್ತಾ ಹೋಗ್ಬೋದು ಅಂತ. ಆದರೆ ಇಲ್ಲಿ ಮಾರ್ಕೆಟು 260 ಈ ಲೆವೆಲಲ್ಲಿ, ಈ ಒಂದು ಲೆವೆಲ್ ಏನಿದೆಯಲ್ಲ ಅಲ್ಲಿ ಸಪೋರ್ಟ್ ತೊಗೊತಾ ಇದೆ. ಇನ್ನು ಸ್ವಲ್ಪ ಹುಷಾರಾಗಿ ಕೂಡ ನೋಡ್ತಾ ಹೋಗಬೇಕು. ಯಾಕೆಂತಂದರೆ ಇಲ್ಲಿ ನೋಡೋದಾದರೆ ನಮಗೆ ಇಲ್ಲೊಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನ್ ಥರನೂ ಕಾಣಿಸ್ತಾ ಇದೆ. ನೋಡಿ, ಏನಾದರೂ 260 ಲೆವೆಲ್ನ ಸಕ್ಸಸ್ಫುಲ್ ಆಗಿ ಇದು ಬ್ರೇಕ್ ಆಯಿತು ಅಂತಂದರೆ ಒಂದು ಶಾರ್ಪ್ ಫಾಲ್ ಆ ಥರ ಪ್ಯಾಟರ್ನಲ್ಲೂ ಸ್ಯಾಟಿಸ್ಫೈ ಆಗುತ್ತೆ, ಒಂದು ಬೇರಿಶ್ ಫ್ಲಾಗಲ್ಲೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಸದ್ಯಕ್ಕೆ ಮತ್ತೆ ಒಂದು ಮೇಲ್ಗಡೆ ಅಟೆಂಪ್ಟ್ ಮಾಡೋ ಥರ ಕಾಣಿಸ್ತಾ ಇದೆ ನ್ಯಾಚುರಲ್ ಗ್ಯಾಸು. ನೋಡೋಣ ಎಲ್ಲಿ ತನಕ ಮೇಲ್ಗಡೆ ಹೋಗುತ್ತೆ ಅಂತ. ಗೋಲ್ಡು ಕೆಳಗಡೆ ಬೀಳ್ತಾ ಇತ್ತು, ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಮಾಡಿತ್ತು, ಎಲ್ಲ ಆಗಿತ್ತು. ಇವತ್ತು ವಾಪಸ್ ಗೋಲ್ಡು ಕೂಡ ರೈಸ್ ಆಗಿದೆ. ಸಿಮಿಲರ್ ವೇ ಸಿಲ್ವರು ಕೂಡ ರೈಸ್ ಆಗಿರುತ್ತೆ. ಕಾಪರು 900ನ ಬ್ರೇಕ್ಔಟ್ ಮಾಡೋಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದೆ. ಈ ಸಲ ಈ ಪ್ರಯತ್ನ ಸಕ್ಸಸ್ಫುಲ್ ಆಗುತ್ತಾ ನೋಡೋಣ. ಸಕ್ಸಸ್ಫುಲ್ ಆದರೆ 910, 920 ಈ ಒಂದು ಶಾರ್ಟ್ ಸದ್ಯಕ್ಕೆ ಮಾಡಿದಂಥ ಒಂದು ಏನು ಹೈ ಇದೆ ಅದನ್ನ ತಿರ್ಗಾ ಟೆಸ್ಟ್ ಮಾಡ್ತಾ ಹೋಗ್ಬೋದು. ಆ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಕಾಪರಲ್ಲಿ ಒಂದು ಚಾನ್ಸ್ನ ತಗೋಬೋದು. ಅವತ್ತಿಂದ ಹೇಳ್ತಾ ಇದ್ದೀನಿ 880, 860 ಸ್ಟಾಪ್ ಲಾಸ್ ಇಟ್ಕೊಂಡು ಆಗಸ್ಟ್ ಮಂತಲ್ಲಿ ಕಾಪರಲ್ಲಿ ಒಂದು ಬ್ರೇಕ್ಔಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. USD INR ಏನಾಗಿದೆ 87. ಓಹೋ, ದೊಡ್ಡದಾಗಿ ಇವಾಗ ಬ್ರೇಕ್ಔಟ್ ಆಗ್ತಾ ಇದೆ. ಇದು 15 ಮಿನಿಟ್ಸ್ ಕ್ಯಾಂಡಲ್ ನೋಡೋದಾದರೆ ಈಗ ನೋಡಿ, ಲಾಸ್ಟ್ ಸಂಜೆ ಮೇಲೆ ಈಗ ಜೋರಾಗಿ ಬ್ರೇಕ್ಔಟ್ ಆಗ್ತಾ ಇದೆ. 87ಕ್ಕೆ ಹೋಗಿದೆ. ಇದು ಕೂಡ ಮಾರ್ಕೆಟಿಗೆ ಒಳ್ಳೆ ಸೂಚಕ ಅಲ್ಲ. ಸೊ ಹಾಗಾಗಿ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ಬಂದಿರ್ಬೋದು. ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಸ್ಲೈಟಾಗಿ ಮೂವ್ಮೆಂಟ್ ಬಂದಿದೆ. ಆದರೂ ಕೂಡ ನಾವು ಇದನ್ನ ತುಂಬ ಒಂದು ಪಾಸಿಟಿವ್ ಅಂತ ಅನ್ಕೊಳ್ಬೇಕಾಗಿಲ್ಲ. ಯಾಕೆಂತಂದರೆ ಆಲ್ ಟೈಮ್ ಹೈಯಲ್ಲಿ ಬ್ಯಾಂಕ್ ನಿಫ್ಟಿ ಒಂದು ಪಾಸ್ ಮಾಡಿತ್ತು. ಆ ಪಾಸ್ಗೆ ಕೆಳಗಡೆ ಬಂದಿದೆ. ವಾಪಸ್ ಈ ಝೋನ್ನ ಟೆಸ್ಟ್ ಮಾಡಿ ಅಲ್ಲಿಂದ ನೆಗೆಟಿವ್ ಆಗುತ್ತೆ ಏನಂತ ನೋಡ್ತಗೋಣ. ಸೊ ಶಾರ್ಟ್ ಟರ್ಮ್ ವ್ಯೂ ನೆಗೆಟಿವ್ ಆಗೇ ಇದೆ. ಆದರೆ ಪಾಸ್ ತಗೊಂಡಂಥ ಮಾರ್ಕೆಟು ಅಥವಾ ಒಂದು ಸಕ್ಸಸ್ಫುಲ್ ಆಗಿ ಮತ್ತೆ ಕಂಟಿನ್ಯೂಷನ್ನ ಮಾಡ್ಕೊಳ್ತಾ ಹೋಗುತ್ತಾ ಅನ್ನೋದು ಇಲ್ಲಿ ನೋಡ್ತಾ ಹೋಗಬೇಕು. ಸೊ ಇವತ್ತು ನಿಫ್ಟಿ ಒಳ್ಳೆ ಸ್ಥಾನಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ. ಆದರೆ 24,883 ರೆಸಿಸ್ಟೆನ್ಸ್ ಕೂಡ ಇದೆ. ನಾಳೆ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ನಮ್ಮ ವ್ಯೂಸ್ಗಳನ್ನು ನಾವು ಚೇಂಜ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ನೋಡೋಣ, ನಾಳೆ ದಿನ ತುಂಬ ಇಂಪಾರ್ಟೆಂಟ್ ಡೇ. ಸೊ ಕನ್ಫ್ಯೂಸಿಂಗ್ ಆಗ್ತಾ ಇದೆ. ಒಂದಿನ ಕೆಳಗಡೆ ಬಂದಿತ್ತು ಅಂತ ಪೊಸಿಷನ್ ತೊಗೊಂಡೆ, ಇವತ್ತು ರಿವರ್ಸ್ ಆಯಿತು ಅಂತ ಸಿ ತೊಗೊಂಡೆ, ನಾಳೆ ಮತ್ತೆ ಕೆಳಗಡೆ ಬಿತ್ತು ಅಂತಂದರೆ ದಯವಿಟ್ಟು ಸ್ವಲ್ಪ ದೂರ ಇರಿ. ಯಾಕೆಂದರೆ ನಿರ್ಣಾಯಕ ಹಂತಗಳಲ್ಲಿ ಮಾರ್ಕೆಟ್ ನಿರ್ಧಾರ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಪ್ರೂಫ್ ಇದೆ ನಮಗೆ. ಈ ಝೋನ್ ಅಷ್ಟು ಸುಲಭ ಝೋನ್ ಅಲ್ಲ ಅನ್ನೋದು ಇಲ್ಲಿ ಸಾರಿ ಹೇಳ್ತಾ ಇದೆ. ಸೊ ಇದನ್ನ ಕೆಳಗಡೆ ಬರುತ್ತಾ ಮೇಲ್ಗಡೆ ಬ್ರೇಕ್ಔಟ್ ಆಗುತ್ತೆ ನೋಡೋಣ. ಸದ್ಯಕ್ಕೆ 100 ಮೂವಿಂಗ್ ಅವರೇಜಲ್ಲಿ ಡೈಲಿ ಕ್ಯಾಂಡಲಲ್ಲಿ ರೆಫರೆನ್ಸ್ ಆಗಿದೆ. ನಾಳೆ ಯಾವುದೇ ವ್ಯೂನೂ ಇಲ್ಲ, ನ್ಯೂಟ್ರಲ್ ಒಪಿನಿಯನಲ್ಲಿ ಇದ್ದೀವಿ. ಯಾವ ಕಡೆ ಓಪನ್ ಆಗುತ್ತೋ, ಯಾವ ಕಡೆ ಕ್ಲೋಸಿಂಗ್ ಆಗುತ್ತೋ ಅದ್ರ ಮೇಲೆ ನಮ್ಮ ನಿಲುವುಗಳನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಕೆಲವು ದಿನಗಳಲ್ಲಿ ಈ ಥರ ಒಂದು ಸಿಚುವೇಶನ್ ಮಾರ್ಕೆಟಲ್ಲಿ ಬರುತ್ತೆ. ಅದು ಯಾವಾಗ ಹೆಚ್ಚಿಗೆ ಬರುತ್ತೆ ಅಂತಂದರೆ, ಯಾವ ಒಂದು ಜಾಗದಲ್ಲಿ ಮಾರ್ಕೆಟ್ ತುಂಬ ಜಾಗನ ಕಳೆದಿರುತ್ತೋ ಆ ಜಾಗನ ವಾಪಸ್ ಟೆಸ್ಟ್ ಮಾಡೋಕ್ಕೆ ಅಂತ ಬಂದಾಗ ಈ ಹಗ್ಗ ಜಗ್ಗಾಟಗಳು ಸಾಮಾನ್ಯವಾಗಿ ಕಾಣುತ್ತೆ. ಅದು FIDAಗಳ ಪೊಸಿಷನಲ್ಲೂ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ 2025 ಚಾನಲ್ನ ಮಿಷನ್ನು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ಪ್ರತಿಯೊಬ್ಬರು ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟನ್ನ ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿರ್ತಾ ಬನ್ನಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಫಾರ್ಮ್ನ ಕೊಟ್ಟಿರ್ತೀನಿ. ನಿಮ್ಮ ಹತ್ರ ಸೂಕ್ತವಾದ ಆದಾಯದ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಕೂಡ ನೀವೀಗ ಟರ್ಮ್ ಇನ್ಶೂರೆನ್ಸ್ನ ತಗೋಬೋದು. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ದೆ, ಅದನ್ನು ಕೂಡ ಪಿನ್ ಕಾಮೆಂಟಲ್ಲಿ ನಾನು ಕೊಟ್ಟಿರ್ತೀನಿ. ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.